ಶಾಲೆಯಲ್ಲಿ ಬಿದ್ದು ಗಾಯ ಮಾಡಿಕೊಂಡಿದ್ದ ಬಾಲಕನೊಬ್ಬ ಮನೆಯಲ್ಲಿ ಪೋಷಕರು ಬೈತಾರೆ ಎಂಬ ಹೆದರಿಕೆಯಿಂದ ಮನೆಗೆ ತೆರಳದೆ ನಾಪತ್ತೆಯಾಗಿರುವ ಘಟನೆ ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಗುಜ್ಜಾಡಿ ಗ್ರಾಮದ ಬೇಣ್ಗೇರಿ ಎಂಬಲ್ಲಿ ನಡೆದಿದೆ. ಗುಜ್ಜಾಡಿ ಗ್ರಾಮದ ಬೇಣ್ಗೇರಿ ನಾಗ ದೇವಸ್ಥಾನದ ಬಳಿ ವಾಸ ಮಾಡಿಕೊಂಡಿರುವ ದಿವಂಗತ ಹರೀಶ್ ಹಾಗೂ ದಿವಂಗತ ಶ್ವೇತಾ ಪೂಜಾರಿ ದಂಪತಿಯ ಎರಡನೇ ಮಗನಾದ 10 ವರ್ಷ ಪ್ರಾಯದ ಸಮೃದ್ಧ ಎಂಬ ಬಾಲಕನು ಆತನ ಮಾವ ವಸಂತ ಪೂಜಾರಿ ಜೊತೆ ವಾಸ ಮಾಡಿಕೊಂಡಿದ್ದಾನೆ. ಈತ ಗುಜ್ಜಾಡಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದು, ಶಾಲೆಗೆ ಹೋಗಿ ಆಟವಾಡಿದ ವೇಳೆ ಬಿದ್ದು ಗಾಯ ಮಾಡಿಕೊಂಡಿದ್ದ. ಆದರೆ ಮನೆಯಲ್ಲಿ ಬೈತಾರೆ ಎಂಬ ಮನೆಗೆ ಬಂದಿರಲಿಲ್ಲ. ವಾಪಸ್ ಮನೆಗೆ ಬಾರದೆ ಕಾಣೆಯಾದ ಬಗ್ಗೆ ಆತನ ಮಾವ ವಸಂತ ಪೂಜಾರಿ ಎಂಬುವರು ಠಾಣೆಗೆ ದೂರು ನೀಡಿದ್ರು. ಬಳಿಕ ಎಲ್ಲರೂ ಹುಡುಕಾಡಿದಾಗ ಮನೆ ಪಕ್ಕದ ಗುಡ್ಡೆಯಲ್ಲಿ ಬಾಲಕ ಪತ್ತೆಯಾಗಿದ್ದಾನೆ. ಕಾಣೆಯಾದ ಕೆಲವೇ ಕ್ಷಣಗಳಲ್ಲಿ ಬಾಲಕರನ್ನ ಪತ್ತೆ ಮಾಡಲಾಗಿದೆ. ಸಕಾಲಿಕ ಕಾರ್ಯಾಚರಣೆ ಮಾಡಿದ ಪೊಲೀಸರ ವಿಶೇಷ ಮುತುವರ್ಜಿಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಮೇಲ್ಗಡೆ ಹಿಂಗ್ ಸುಮ್ಮನೆ ಹಿಂಗ ಹುಡುಕಡಿರಿ ಅಲ್ಲ ಮಲಗಿದ್ ನಾವು ಒಳಗಡೆ